ಆಸೀನರಾಗಿರುವ ಪರಮ ಪೂಜ್ಯರೆಲ್ಲರಿಗೂ ನಮಸ್ಕರಿಸಿ ಸನ್ಯಾಸ ಸಂತರು ಅಂದ್ರೆ ಸರ್ವಸಂಗ ಪರಿತ್ಯಾಗಿಗಳು. ಜೀವಂತವಿದ್ದಾಗಲೇ ತಮಗೆ ತಾವೇ ಪಿಂಡವನ್ನು ಬಿಟ್ಕೊಂಡು ಜನ್ಮದಾತರಿಟ್ಟ ಹೆಸರನ್ನು ಬಿಟ್ಟು ಸಮಾಜದ ಉದ್ಧಾರಕ್ಕೆ, ಅದರಲ್ಲೂ ಯಾರಿಗೆ ಸರಿ ತಪ್ಪು ಗೊತ್ತಿಲ್ಲವೋ, ಯಾರಿಗೆ ನ್ಯಾಯ ಅನ್ಯಾಯದ ಸ್ಪಷ್ಟ ಚಿತ್ರಣವಿಲ್ಲವೋ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಸಂಸಾರ, ವೃದ್ಧಾಪ್ಯದ ಬಗ್ಗೆ, ಮನುಷ್ಯ ಬದುಕುವ ಹಾದಿಯ ಬಗ್ಗೆ ಓದಲು ತಿಳಿಯಲು ಅವಕಾಶವಿಲ್ಲವೋ ಅವರಿಗೆ ಸಂಪ್ರದಾಯ ಬದುಕುವ ಹಾದಿಯನ್ನು ಹೇಳಿಕೊಡಲಿಕ್ಕೇನೆ, ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೇನೆ ದೀಕ್ಷೆ ತೆಗೆದುಕೊಂಡು ಕಾವಿ ತೊಟ್ಟ ವ್ಯಕ್ತಿಗಳು ಸನ್ಯಾಸಿಗಳು. ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಊರಲ್ಲಿರಲಿ, ಯಾವುದೇ ದೇಶದಲ್ಲಿರಲಿ, ಅಂತಹ ಸರ್ವರ ಏಳಿಗೆಯ ದೀಕ್ಷೆಯನ್ನು ತೊಟ್ಟ ಎಲ್ಲ ಗುರುಗಳಿಗೂ ನಮಸ್ಕರಿಸಿ, ವೇದಿಕೆಯ ಮೇಲೆ ಇರುವ ಎಲ್ಲಾ ಗಣ್ಯರು, ಸಾಧಕರು, ಊರಿನ ಹಿರಿಯರು, ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಧಕರು, ಅವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ, ನೆರೆದಿರುವ ಎಲ್ಲ ಊರಿನ ಹಿರಿಯರೇ, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ತಾಯಂದಿರೇ, ಎಲ್ಲ ಗುರು ಹಿರಿಯರೇ, ಇವತ್ತು ಒಬ್ಬ ಸಣ್ಣ ಹುಡುಗ ಬೈರಾಪುರದ ಗೋರ್ಮಾಟಿ ತಾಂಡ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಹುಡುಗ, ಕಷ್ಟದಲ್ಲೇ ಬೆಳೆದು ಅಪ್ಪ ಮಾಡಿಟ್ಟದ ಆಸ್ತಿ ಅಲ್ಲ, ಯಾವುದೋ ಮನೆತನದ ಹೆಸರನ್ನಲ್ಲ, ಸ್ವಪ್ರತಿಭೆಯನ್ನೇ ನಂಬಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಹಾಸ್ಟೆಲ್ ಅಲ್ಲಿ ಇದ್ದು ಪತ್ರಿಕೋದ್ಯಮವನ್ನ ಮಾಡಿ, ಎಂತ ಪತ್ರಿಕೋದ್ಯಮ, ಪತ್ರಿಕೆ, ಸಮೂಹ ಮಾಧ್ಯಮ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಆಳುವ ಸರ್ಕಾರದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಆಳುವ ಪಕ್ಷ ತಂದೆಯಾದರೆ ಜವಾಬ್ದಾರಿಯನ್ನು ಹೊತ್ತು ಎಲ್ಲರನ್ನೂ ಸರಿದಾರಿಗೆ ನಡೆಸುವ ಜವಾಬ್ದಾರಿ ಅವರಿಗಾದರೆ, ತಾಯಿ ಹೃದಯ ಹೊಂದಿದ್ದು ವಿರೋಧ ಪಕ್ಷ. ಕರುಣೆ, ಕಕ್ಕುಲತೆ, ನೋವು, ಕಣ್ಣೀರಿನ ಅರ್ಥ ಗೊತ್ತಿದ್ದು ಅದನ್ನು ಒರೆಸಲಿಕ್ಕೆ ಪ್ರಯತ್ನ ಮಾಡುತ್ತಲ್ಲ, ಅಂತಹ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದದ್ದು ಪತ್ರಿಕೋದ್ಯಮ. ಧೈರ್ಯದಿಂದಿರಬೇಕಾದದ್ದು, ಆಳುವವರ ಅಡಿಯಾಳಲ್ಲ, ಬಂಡವಾಳಶಾಹಿಗಳ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಬರೆಯುವುದಲ್ಲ, ವ್ಯಕ್ತಿ ಪೂಜೆ ಮಾಡುವುದಲ್ಲ, ಯಾವುದೋ ಒಂದು ತತ್ವವನ್ನ ಒತ್ತಾಯಪೂರ್ವಕವಾಗಿ ಪದೇ ಪದೇ ಬೆಳಗ್ಗಿನಿಂದ ರಾತ್ರಿಯವರೆಗೆ ತೋರಿಸಿ ಸಾವಿರ ಸಲ ಹೇಳಿ ಸುಳ್ಳನ್ನೇ ಸತ್ಯ ಮಾಡುವುದಲ್ಲ, ಯಾವುದೋ ಒಂದು ಕುಚೋದ್ಯಕ್ಕೆ ನಡೆದ ಘಟನೆ, ಯಾವುದೋ ಒಬ್ಬ ಸೆಲೆಬ್ರಿಟಿ, ಯಾವನೋ ಒಬ್ಬ ಹುಚ್ಚ, ಯಾವುದೋ ಒಂದು ಮಾನಸಿಕ ರೋಗ ಅದಕ್ಕೊಳಗಾದವರನ್ನ ತೋರಿಸುವುದಲ್ಲ.
ಅದನ್ನೇ ವಿಜೃಂಭಿಸುವುದಲ್ಲ, ನೊಂದವರ ಧ್ವನಿಯಾಗಿ ಕಟ್ಟ ಕಡೆಯ ವ್ಯಕ್ತಿಯ ಆಶಯವಾಗಿ ಏನಾಗಬೇಕು, ಪ್ರಜಾಪ್ರಭುತ್ವದ ಆತ್ಮಸಾಕ್ಷಿಯಾಗಿ ಯಾರೇ ಇರಲಿ, IAS ಇರಲಿ, IPS ಇರಲಿ, ಈ ರಾಜ್ಯದ CS ಇರಲಿ, DG and IG ಇರಲಿ, ಗ್ರಾಮ ಪಂಚಾಯತ್ ಸದಸ್ಯರಿರಲಿ, ರಾಜ್ಯವನ್ನಾಳುವ ಚುನಾಯಿತ ಜನಪ್ರತಿನಿಧಿಗಳೇ ಆಗಿರಲಿ, ಯಾವುದೇ ಮುಲಾಜಿಗೊಳಗಾಗದೆ ಸ್ವಾಮಿ ನೀವು ತೆಗೆದುಕೊಳ್ತಿರೋ ಸವಲತ್ತುಗಳೆಲ್ಲ ಬಡವರ ಬೆವರಿನಿಂದ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, GST ಇದೆಲ್ಲದರಿಂದ ಉಳಿತಾಯ ಮಾಡಿದ ಹಣದಲ್ಲಿ ನೀವು ಸಂಬಳ ತಗೊಳ್ತಾ ಇದ್ದೀರಾ. ನಿಮ್ಮ ಕಾರ್ಗಳು ಓಡಾಡುತ್ತೆ, ನಿಮ್ಮ ಬಂಗ್ಲೆಗಳು ನಡೆಯುತ್ತೆ, ನಿಮ್ಮ ಬಂಗ್ಲೆಗಳ ರಿಪೇರಿ ಆಯ್ತದೆ. ಈ ರೋಡ್ ರಿಪೇರಿ ಮಾಡಿಸಿ, ಈ ಶಾಲೆ ಛತ್ತು ಬಿದ್ದು ಹೋಗಿದೆ, ಇದನ್ನ ಛತ್ತು ಹಾಕಿಸಿ. ಅಪೌಷ್ಟಿಕತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ, ಆಹಾರ ಕೊಡಿ. ನಿರ್ಲಕ್ಷ್ಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾದವರ ಮೇಲೆ ಠಾಣೆಗಳಲ್ಲಿ ಗಾಯದ ಮೇಲೆ ಬರೆ ಎಳಿತವ್ರೆ, ಇದ್ದವರ ಮಾತ್ರ ಕೆಲಸಗಳನ್ನ ಮಾತ್ರ ಮಾಡ್ತವ್ರೆ, ಶ್ರೀ ಸಾಮಾನ್ಯನ ಕೆಲಸಗಳನ್ನು ಮಾಡಬೇಕು ಅಂತ ಪ್ರತಿನಿತ್ಯ ಎಚ್ಚರಿಸುವ ಪತ್ರಿಕೋದ್ಯಮ. ಅಂತ ಪತ್ರಿಕೋದ್ಯಮವನ್ನು ಕಲಿತು ಗೆಳೆಯ ಮಂಜು, ಬೈರಾಪುರದ ಮಂಜು, ತಾಂಡ ಮಂಜು, ನನ್ನ ಗುರಮಾಟಿ